ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಲವ್ ಮಾಕ್ಟೇಲ್ ಹೀರೋ ಹಾಗೂ ಹೀರೋಯಿನ್. ಈಗಾಗಲೇ ನೀವು ನೋಡಿರಬಹುದು ನಿಧಿಮಾ ಲವ್ ಮಾಕ್ಟೇಲ್ 2ಗೆ ಎಂಡ್ ಆಗ್ತಾರ ಅನ್ನುವಂಥದ್ದು. ಆದ್ರೆ ಈಗ ಒಂದು ಕ್ವಶನ್ ಮಾರ್ಕ್ ಕ್ರಿಯೇಟ್ ಮಾಡಿರುವಂಥದ್ದು ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು. 3ಯಲ್ಲೂ ಅವರ ಕಂಟಿನ್ಯೂಟಿ ಇರುತ್ತಾ ಇಲ್ವಾ ಅನ್ನುವಂಥದ್ದು ಸ್ವತಃ ಒಂದಷ್ಟು ವಿಚಾರಗಳನ್ನ ನಾನು ಅವ್ರ ಹತ್ರ ಮಾತಾಡಿಸ್ತೀನಿ. ಮೊದಲೇದಾಗಿ ಇಬ್ಬರಿಗೂ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ? ಸೂಪರ್, ಹರಿಬಿರಿಯಲ್ಲಿದ್ದೀರಾ ಗೊತ್ತು ನನಗೆ. ಎಸ್, ಈಗ ನಿಮ್ಮ ಹತ್ರ ಬರೋಣ ಅಥವಾ ನಿಮ್ಮ ಹತ್ರ ಏನಾಣ ಶುರು ಮಾಡೋಣ ಅಂತ? ಯಾವ್ದಾರು ಎಸ್, ಲಕ್ಕಿ ಚಾಮ್ ನೀವೇ ಅನ್ಸುತ್ತೆ, ನಿಮ್ಮಿಂದನೇ ಶುರು ಮಾಡೋಣ. ಎಸ್ ಮ್ಯಾಮ್, ಲವ್ ಮಾಕ್ಟೇಲ್ 3 ನಿಮ್ಮ ಕ್ಯಾರೆಕ್ಟರೈಸೇಷನ್ ಕಂಟಿನ್ಯೂ ಆಗುತ್ತಾ ಇಲ್ವಾ? ಇಲ್ಲ. ಹೆಂಗೆ ಅಂತ? ಇಲ್ಲ, ಆಗಲ್ಲ. ಈಗ ಲವ್ ಮಾಕ್ಟೇಲ್ 2 ಈಗ ಏನಾಗುತ್ತೆ ಅಂದ್ರೆ ನಿಧಿಮಾ ಅನ್ನೋದೊಂದು ಎಮೋಷನ್. ಅದು ಬರೀ ಕ್ಯಾರೆಕ್ಟರ್, ಇಟ್ಸ್ ಒನ್ ಎಮೋಷನ್ ಲವ್ ಮಾಕ್ಟೇಲ್ ಸೀರೀಸ್ಗೆ. ಸೊ ನಿಧಿಮಾ ಇಡೀ ಸಿನಿಮಾದಲ್ಲಿ ಶಿ ವಿಲ್ ಬಿ ದೇರ್. ನಿಧಿಮಾ ಇರ್ತಾರೆ. ನಿಧಿಮಾ ಆ ಕ್ಯಾರೆಕ್ಟರ್ಸು ಅಥವಾ ಆ ಸೋಲ್ ಏನಿದೆ ಅಥವಾ ಎಮೋಷನ್ ಏನಿದೆ ಇಡೀ ಸಿನಿಮಾ ಅದಿರುತ್ತೆ. ಬಟ್ ನೀವು ಇದರಲ್ಲಿ ಲವ್ ಮಾಕ್ಟೇಲ್ 2 ಅಲ್ಲಿ ಬಂದಿರ್ತಾರೆ ಹ್ಯಾಲುಸಿನೇಟ್ ಮಾಡ್ಕೊಂಡು ಅದೆಲ್ಲ ಇರೋದು. ಆ ಥರ ಏನಿರೋದಿಲ್ಲ. ಓಕೆ, ಈಗ ಲವ್ ಮಾಕ್ಟೇಲ್ 3ಗೆ ನಿಮ್ಮ ಮಗಳ ಸಪೋರ್ಟ್ ಎಷ್ಟಿದೆ ಅಂತ? ಸಪೋರ್ಟ್ ಮೀನ್ಸ್ ಸಪೋರ್ಟ್ ಅಲ್ಲ, ಇನ್ನೂ ತೊಂದರೆಗಳು ಜಾಸ್ತಿ ಆಗಿದೆ. ಯಾಕೆ? ಶೂಟಿಂಗ್ ಮಾಡಕ್ಕೆ ಹಿಂಸೆ ಆಗ್ತಾ ಇತ್ತು, ಸ್ಕ್ರಿಪ್ಟ್ ಬರೆಯಕ್ಕೆ ಹಿಂಸೆ ಆಗ್ತಿತ್ತು. ಯಾಕಂದ್ರೆ ತುಂಬಾ ಸಣ್ಣ ಮಗು, ತುಂಬಾ ಅಟೆನ್ಷನ್ ಕೇಳುತ್ತೆ. ಸೊ ನಮಗೆ ಸಿನಿಮಾಗೆ ಟೈಮ್ ಕೂಡ ಕಷ್ಟ ಆಗ್ತಾ ಇತ್ತು. ಐ ಥಿಂಕ್ ಆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುವಂತ ಅದೇ ಒಂದು ಡ್ರೆಸ್ ಅಲ್ಲಿ ನಿಮ್ಮ ಮಗಳ ಜೊತೆನೂ ಕೂಡ ಫೋಟೋ ಶೂಟ್ ಎಲ್ಲ ಮಾಡಿದ್ರ ಅಂತ? ಅಲ್ಲೇ ಮಾಡಿದ್ದಲ್ಲ, ಅಲ್ಲೇ ಶೂಟ್ ಮಾಡೋವಾಗ್ಲೇನೆ ಇದನ್ನ ಶೂಟ್ ಮಾಡೋವಾಗಲ್ಲ ಅದನ್ನು ಶೂಟ್ ಮಾಡಿ ಜೊತೆಗೆ ಅದನ್ನು ಶೂಟ್ ಮಾಡಿದ್ವಿ. ಒಂದೇ ಹೇಟಿಗೆ ಎರಡು ಕಲ ಇಲ್ಲ, ಹಿಂಗೆ ಪಾಪ ಶೂಟಿಂಗ್ ಜೊತೆಲೆ ಅಂದ್ರೆ ನೀವು ಕಂಟಿನ್ಯೂಸ್ ಆಗಿ ಕ್ಯಾರಿ ಆಗ್ತಾ ಅವಳು ಎವ್ರಿ ಡೇ ಶೂಟ್ ಅಲ್ಲಿ ಪರಿ ಇದ್ಲು. ಓಕೆ, ಎಲ್ಲಾ ಶೂಟಿಂಗ್ ಸ್ಪಾಟ್ ಅಲ್ಲೂ ಎಲ್ಲಾ ಲೊಕೇಶನ್ ಅಲ್ಲೂ, ಎಲ್ಲಾ ಔಟ್ಡೋರ್ ಲೊಕೇಶನ್ ಅಲ್ಲೂ ಇದ್ಲು, ಎಲ್ಲಾ ಕಡೆ ಇದ್ಲು ಪರಿ. ಎಷ್ಟು ದಿನ ಕಂಟಿನ್ಯೂಸ್ ಆಗಿ ಶೂಟ್ ಮಾಡಿದ್ರೆ? ಕಂಟಿನ್ಯೂಸ್ ಆಗಿ ಏನ್ ಮಾಡಿಲ್ಲ, ಟಾಕಿ ಆಲ್ಮೋಸ್ಟ್ ಕಂಟಿನ್ಯೂಸ್ ಅನ್ಕೋಬಹುದು. ಸಾಂಗ್ಸ್ಗೆಲ್ಲ ಬ್ರೇಕ್ ಮಾಡಿ ಆಲ್ಮೋಸ್ಟ್ 3-4 ಮಂತ್ಸ್ ಟೈಮಲ್ಲಿ ಮುಗಿಸಿದ್ವಿ. ಓಕೆ, ಸ್ಕ್ರಿಪ್ಟ್ ಬರೀಬೇಕು ಅಂತಂದ್ರೆ ಈಗ ನಾನು ಆಗ್ಲೇ ಅವರು ಅಭ್ಯರ್ಥನೂ ಕೂಡ ಕೇಳ್ತಾ ಇದ್ದೆ, ಎಷ್ಟು ದಿನಗಳ ಕಾಲ ಟೈಮ್ ತಗೊಂಡ್ರಿ? ಅಂಡ್ ಪಾರ್ಟ್ 1 ಪಾರ್ಟ್ 2 ಕಂಪೇರ್ ಮಾಡ್ಕೊಂಡ್ರೆ ಯಾವ ರೀತಿಯಾದಂತಹ ಡಿಫ್ರೆಂಟ್ ಒಂದು ಕಥೆಯನ್ನ? ಪಾರ್ಟ್ 1 ಬಹುಶಃ ನನಗೆ ಐಡಿಯಾ ಒಳದಾಗ್ಲಿಂದ ಒಂದು ವಾರದಲ್ಲಿ ಆಲ್ಮೋಸ್ಟ್ ರೆಡಿ ಆಗ್ಬಿಡ್ತು ಪಾರ್ಟ್ 1. ಯಾಕಂದ್ರೆ ತುಂಬಾ ವಿಷಯ ನನ್ನ ಲೈಫಲ್ಲಿ ನಡೆದಿರೋಂಥ ಎಕ್ಸ್ಪೀರಿಯನ್ಸ್ ಮೇಲೆ ಬರ್ತಿರೋದ್ರಿಂದ ವಿಷಯಗಳು ಆಲ್ರೆಡಿ ಇತ್ತು. ಪಾರ್ಟ್ 2 ಒಂದು 6 ತಿಂಗಳು ತೊಗೊಂಡ್ವಿ ಕ್ರ್ಯಾಕ್ ಮಾಡೋಕ್ಕೆ ಐಡಿಯಾಗಳು ಅದು ಅಂತ. ಪಾರ್ಟ್ 3 ಬಂದು 3-4 ವರ್ಷ ಆಗೋಯ್ತು. ಯಾಕಂದರೆ ನಿಮಗೆ ನೆಕ್ಸ್ಟ್ ಪಾರ್ಟ್ ಹೋಗ್ತಾ ವಿಷಯಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊಸ ದಾರಿ ಹುಡುಕ್ತಾ ಹೋಗ್ಬೇಕಾಗುತ್ತೆ. ಸೊ ಹಂಗಾಗಿ ನಿಮ್ಗೆ ಟೈಮ್ ಜಾಸ್ತಿ ಹಿಡಿಯುತ್ತೆ. ಸೊ 3 ನಮಗೆ ಏನೇನೋ ಐಡಿಯಾಗಳೆಲ್ಲ ಮಾಡಿದ್ವಿ, ಒಂದೆರಡು ವರ್ಷ ಏನೇನೋ ವರ್ಕ್ ಮಾಡಿದ್ವಿ, ಅದು ಸ್ಯಾಟಿಸ್ಫೈ ಆಗಲಿಲ್ಲ. ಅಗೇನ್ ಇನ್ನೊಂದು ಯಾವುದೋ ಒಂದು ಐಡಿಯಾ ಒಳ್ದಾಗ ನಮಗೆ ಹಾರ್ಡ್ಲಿ 10-15 ಡೇಸಲ್ಲಿ ರೆಡಿ ಮಾಡ್ಬಿಟ್ರಿ. ಸೊ ನೀವೇನಾದ್ರು ಇನ್ಪುಟ್ಸ್ ಕೊಟ್ರಿ ಮೇಡಮ್? ಏನಾದ್ರು ಯಾಕಂದ್ರೆ ಈಗ ಒಂದು ಕಥೆನ ಬರಿತಿದೀವಿ ಅಂತಂದಾಗ ಅವರು ಫುಲ್ ಕಂಟಿನ್ಯೂಸ್ ಆಗಿ ಇದ್ದೇ ಇರ್ತಾರಲ್ಲ. ಕಂಟಿನ್ಯೂಸ್ ಅಂದ್ರೆ ಜೊತೆ ಡಿಸ್ಕಷನ್ ಇರ್ತಾರೆ. ಬಟ್ ಈ ತರ ಏನಾದ್ರು ಆಡಿಯನ್ಸ್ ಇನ್ಪುಟ್ಸ್ ಕೊಟ್ರಾ ಅಂತ ಅವರಿಗೆ? ಕೊಡ್ತಾರೆ ಸರ್, ನಾನು ಅವ್ರು ಕೇಳ್ತಿದ್ದೀನಿ. ಅಂದ್ರೆ ನಾವು ಜೊತೆಲೆ ಬರಿತೀವಿ, ಜೊತೆಲಿ ಡಿಸ್ಕಸ್ ಮಾಡ್ತೀವಿ, ಹಂಗಾಗಿ ಇನ್ಪುಟ್ಸ್ ಅಂತ ಬರೋದೇ ಇಲ್ಲ. ಡಿಸ್ಕಸ್ ಮಾಡ್ಕೊಂಡು ಬರೀತೀವಿ, ಮ್ಯೂಚುವಲ್ ಆಗಿ ಬರೆಯೋದು. ಹೌದು, ಒಂದಷ್ಟು ವಿಷಯ ಅವ್ರು ಹೇಳ್ತಾರೆ, ಒಂದಷ್ಟು ವಿಷಯ ನಾ ಹೇಳ್ತೀನಿ, ಒಂದಿಷ್ಟು ಜಗಳ ಆಡ್ತೀವಿ, ಒಂದಿಷ್ಟು ಖುಷಿ ಆಗುತ್ತೆ, ಖುಷಿ ಪಡ್ತೀವಿ, ಆಮೇಲೆ ಒಂದು ಕಾಫಿ ಕುಡಿತೀವಿ, ಆತರ. ಈಗ ಸ್ಕ್ರಿಪ್ಟ್ ನೀವು ಬರೀತಿರ್ತಾರ, ನಿಮ್ಗೆ ಯಾವ್ದೋ ಒಂದು ಇಷ್ಟ ಆಗಿಲ್ಲ ಅಂತ? ನಾನು ಬರೆಯಲ್ಲ ಜಾಸ್ತಿ, ನೀವೇ ಬರೆಯುವಂಥದ್ದು? ಮೇಡಮೇ ಬರೆಯುವಂತ? ಹ್ಯಾಂಡ್ ರೈಟಿಂಗ್ ನೀಟಾಗಿದೆ ಅಂತ ಅವ್ರ ಹತ್ರ ಬರ್ತೀನಿ. ನನಗೆ ಸೋಂಬೇರಿತನ ಬರಿ ಅಂತ ಸುಮ್ಮನೆ ಬರ್ಸೋದು. ಓಕೆ, ಯಾವುದೋ ಒಂದು ಲೈನ್ ಹೇಳಿದಾಗ, ಬಿಕಾಸ್ ಯಾಕಂದ್ರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕಾದ್ರೆ ಸಮ್ಟೈಮ್ಸ್ ಆ ಕಡೆ ಈ ಕಡೆ ವೇರಿಯೇಷನ್ಸ್ ಆಗುತ್ತೆ. ಯಾಕಂದ್ರೆ ನೀವೇ ಯಾವುದೇ ಒಂದು ರೀತಿಯಾಗಿ ಯೋಚನೆ ಮಾಡ್ತಿರ್ತೀರ, ಅಂತ ಒಂದು ಟೈಮಲ್ಲಿ ಯಾವ ರೀತಿ ತಗೊಳ್ತಾರೆ ಅವರು ಅಂತ? ಅಲ್ಲ, ಈಗ ಕೆಲವೊಂದೊಂದು ನಾನು ಸ್ಟಬನ್ ಆಗಿರ್ತೀನಿ, ಇಲ್ಲ ಇದು ಬೇಕೇ ಬೇಕು ಹಿಂಗೆ ಇರಬೇಕು ಅಂತ. ಅವ್ರು ಇಲ್ಲ ಯಾಕೆ ಇರಬೇಕು, ಹಿಂಗೆ ಯಾಕೆ ಇರಬಾರ್ದು ಅಂತ ಅವರೊಂದಷ್ಟು ಡಿಸ್ಕಸ್ ಮಾಡಿರ್ತಾರೆ. ನಾನು ಹಿಡಿತು ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಮೋಸ್ಟ್ಲಿ ಏನೋ ಇದೆ, ಅದಕ್ಕೆ ಅವಾಗ ಸುಮ್ಮನೆ ಆಗ್ಬಿಡ್ತಾರೆ. ಓಕೆ, ಈಗ ಸದ್ಯಕ್ಕೆ 3 ಸಾಂಗ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ರಿಲೀಸ್ ಆಗಿರುವಂಥದ್ದು. ಸದ್ಯಕ್ಕೆ ಬೆಳದಿಂಗಳ ಅನ್ನುವಂಥ ಸಾಂಗ್ ಅಂತೂ ಸಿಕ್ಕಾಪಟ್ಟೆ ಹೈಪನ್ನು ಕ್ರಿಯೇಟ್ ಮಾಡಿರುವಂಥದ್ದು. ಅದರೊಟ್ಟಿಗೆ ಇನ್ನೂ 2 ಸಾಂಗ್ಸು ಕೂಡ ಸಾಕಷ್ಟು ಕೇಳುಗರಿಗೆ ಇಂಪ್ರೆಸ್ ಅನ್ನ ಮಾಡ್ತಾ ಇದೆ. ಸಾಂಗ್ಸ್ ಬಗ್ಗೆ, ಮ್ಯೂಸಿಕ್ ಬಗ್ಗೆ ಎಷ್ಟು ಮೃದುವರ್ಜಿಯನ್ನು ವಹಿಸಿದ್ರಿ ಅಂತ? ನನಗನ್ಸ್ದಂಗೆ ಲವ್ ಮಾಕ್ಟೇಲ್ 1, 2, 3 ಕಂಪೇರ್ ಮಾಡಿದ್ರೆ ಐ ಥಿಂಕ್ 3 ಎಲ್ಲದಕ್ಕಿಂತ ಸ್ಟ್ಯಾಂಡ್ ಔಟ್ ಆಗುತ್ತೆ ಅಂತ ನನ್ನ ಆಸ್ ಅ ಮೇಕರ್ ನನಗನ್ಸೋದು. ಯಾಕಂದರೆ ತುಂಬ ಅದ್ಭುತವಾಗಿದೆ ಸಾಂಗ್ಗಳು, ಆ್ಯಂಡ್ ತುಂಬ ಮೀನಿಂಗ್ಫುಲ್ ಆಗಿದೆ. ಸಿಚುವೇಶನ್ ತುಂಬ ಚೆನ್ನಾಗಿ ಕೂತಿದೆ. ನಿಮಗೆ ಸಿನಿಮಾ ನೋಡಿದಾಗ ಅದ್ರ ಇಂಪ್ಯಾಕ್ಟ್ ಗೊತ್ತಾಗುತ್ತೆ. ಈಗ ನೀವು ಸುಮ್ಮನೆ ಆಡಿಯೋ ಕೇಳೋದಕ್ಕೂ ಸಿನಿಮಾ ನೋಡಿದ್ಮೇಲೆ ಅದು ಕೊಡೋವಂಥ ಇಂಪ್ಯಾಕ್ಟು ಬೇರೆ ಲೆವೆಲ್ ಇರುತ್ತೆ. ಆ್ಯಂಡ್ ಮುತುವರ್ಜಿ ಅಂದರೆ ತುಂಬ ಯಾವಾಗಲೂ ಎವ್ರಿ ಸಾಂಗ್ನು ಯೋಚನೆ ಮಾಡಿ ಆ ಟ್ಯೂನ್ನ ಸೆಲೆಕ್ಟ್ ಮಾಡೋವಾಗಲೇ ವರ್ಕ್ ಆಗುತ್ತೆ. ನಮಗೆ ವರ್ಕ್ ಆಗುತ್ತೆ ಅಂತ ಅನ್ಕೋತೀವಿ ಆ ಥರ.
ಸೊ ಜನಕ್ಕೆ ಇಷ್ಟ ಆಗುತ್ತೆ ಆಗಲ್ಲ ಗೊತ್ತಿರಲ್ಲ. ಸೊ ನಮಗೆ ನಮ್ಮ ಕತೆಗೆ ಹೋಗ್ತಾ ಇದೆಯಾ, ಸಿಂಕ್ ಆಗ್ತಾ ಇದೆಯಾ ನೋಡ್ತೀವಿ. ಟೋಟಲ್ 3 ಸಾಂಗ್ಸ್ ಇದೆಯಾ ಅಥವಾ ಇನ್ನೂ ಎಕ್ಸ್ಟ್ರಾ ಇದೆಯಾ ಅಂತ? ಇನ್ನೂ 2 ಸಾಂಗ್ ಇದೆ. ಇನ್ನು ಟೋಟಲ್ 5 ಸಾಂಗ್ ಇದೆ. ಎಕ್ಸ್ ಮ್ಯಾಮ್, ಲಿರಿಕ್ಸ್ ಏನಾದ್ರು ಬರೆಯುವಂತಹ ಪ್ಲಾನ್ಸ್ ಏನಾದ್ರು ಮಾಡಿದ್ರೆ? ಖಂಡಿತ ಇಲ್ಲ, ಯಾವಾಗ್ಲೂ ಇಲ್ಲ. ಇಲ್ಲ, ಆ ಟ್ಯಾಲೆಂಟ್ ಇಲ್ಲ, ಇಬ್ರು ಇಲ್ಲ. ಆ ಟ್ಯಾಲೆಂಟ್ ಸುಮ್ಮನೆ ಟ್ರೈ ಮಾಡ್ತಿರ್ತೀವಿ ಕಾರಲ್ಲಿ, ಬಟ್ ಅದು ಯಾವುದೋ ಬೇರೆ ತರ ಸಾಂಗ್ ತರ ಕೇಳಿಸ್ತಾ ಇರುತ್ತೆ. ಇಲ್ಲ, ಲಿರಿಕ್ಸ್ಗೆಲ್ಲ. ಈಗ ಮಗಳಿಗೋಸ್ಕರ ಯಾವತ್ತಾದ್ರೂ ಹಾಡು ಬರ್ದಿದ್ದೀರಾ ಅಥವಾ ಹಾಡನ್ನು ಹಾಡಿದ್ದೀರಾ? ಇದೆ, ಈ ಫಿಲಮ್ ಅಲ್ಲಿ ಇದೆ. ಈ ಫಿಲಮ್ ಅಲ್ಲಿ ಮಗಳಿಗೋಸ್ಕರ ಒಂದಿದೆ, ಬಟ್ ನಾವ್ ಬರ್ದಿಲ್ಲ. ಬಟ್ ಮಗಳಿಗೆ ಅದಿನ್ನೂ ರಿಲೀಸ್ ಮಾಡಿಲ್ಲ ನಾವು. ಅದು ಇನ್ನೊಂದು ಸಾಂಗ್ ಇದೆ, ಮಗಳದ್ದು ತಂದೆ ಮಗಳದ್ದು ಸಾಂಗ್ ಚೆನ್ನಾಗಿದೆ. ಈಗ ಎಮೋಷನಲ್ ಪ್ಯಾಥೋ ಸಾಂಗ್ಸ್ ಎಲ್ಲ ಇತ್ತು ಕಳೆದ ಬಾರಿ ನೋಡಿದಾಗ ನಾವು. ಸೊ ಈ ಥರದಲ್ಲಿ ಆ ಥರ ಏನೋ ಇದೆಯಾ ಅಥವಾ ಇಲ್ವಾ ಅಂತ? ಇದೆ, ಅದಿದೆ. ಒಬ್ಬಂಟಿ ಅದೇನ ಅಂತ ಸೆಕೆಂಡ್ ಸಾಂಗ್ ಆಗ್ಬಿಟ್ಟಿತ್ತು, ಅದು ಎಮೋಷನಲ್ ಪ್ಯಾಥೋ ಸಾಂಗ್ ಅದು. ಸೊ ಈಗ 19ನೇ ತಾರೀಕಿಗೆ ಬರಬೇಕು ಅಂತ ಯಾಕೆ ಅನ್ನಿಸ್ತು ಅಂತ? ಹಾಲಿಡೇ ಡೇಟು, 4 ದಿನ ಹಾಲಿಡೇ ಇತ್ತು. ಆ್ಯಂಡ್ March 19th ಟಾಕ್ಸಿಕ್ ಬರಬೇಕು, ಬರುತ್ತೆ ಅಂತ 1 ವರ್ಷದಿಂದ ಎಲ್ಲ ಕಾಯ್ತಾ ಇದ್ವಿ. ಆ್ಯಂಡ್ ಎಲ್ಲರೂ ಮೈಂಡಲ್ಲಿ ಫಿಕ್ಸ್ ಆಗಿತ್ತು, ಒಂದು ಕನ್ನಡ ಸಿನಿಮಾ ನೋಡ್ತೀವಿ, March 19th ಟಾಕ್ಸಿಕ್ ನೋಡ್ತೀವಿ ಅನ್ನೋ ತಲೆಯಲ್ಲಿ ಫಿಕ್ಸ್ ಆಗೋಗಿತ್ತು. ಸಡನ್ನಾಗಿ ಅವರು ಬರಲ್ಲ ಅಂತ ಮುಂದಕ್ಕೆ ಹೋದಾಗ ಅದು ಹೆಂಗೆ ಗೊತ್ತಾ, ಈಗ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿರ್ತೀರಾ, ನೀವು ದುಬೈಗೆ ಹೋಗಿ ಕರ್ಕೊಂಡು ಹೋಗ್ತೀನಿ March 19th ಅಂತ ಪ್ಲ್ಯಾನ್ ಆಗಿರುತ್ತೆ, ಹೋಗ್ತೀವಿ ಅಂತ ಪ್ಲ್ಯಾನ್ ಆಗಿರುತ್ತೆ. ಸಡನ್ನಾಗಿ ಇಲ್ಲ, ಟ್ರಿಪ್ ಕ್ಯಾನ್ಸಲ್ ಅಂದ್ಬಿಡ್ತೀವಿ, ಬೇಜಾರಾಗುತ್ತೆ ನಿಮಗೆ. ಟ್ರಿಪ್ ಅಂದ್ರೆ ಎಷ್ಟು ಆಸೆ ಇದೆ ಟ್ರಿಪ್ಗೆ ಬಂದು. ಸೊ ದುಬೈ ಇಲ್ಲ, ಈಗ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತೀವಿ ಅಂದಾಗ ಓಕೆ ಇನ್ನೊಂದು ಬರ್ತದೆ, ಇನ್ನೊಂದು ಕಡೆ ಹೋಗೋಣ, ಹಾಗಾಗಿ ಅದೊಂದು ಎಕ್ಸೈಟ್ಮೆಂಟ್ ಬರುತ್ತೆ. ಎಲ್ಲ ಒಂದ್ ಕಡೆ ಹೋಗ್ಬೇಕು, ಎಕ್ಸೈಟ್ಮೆಂಟ್ ಇದೆ, ಕ್ಯಾನ್ಸಲ್ ಆಯ್ತು ಅಂತ ಬೇಜಾರು ಮಾಡ್ಕೋಬಾರ್ದು, ಹೋಗೋಣ ಅಂತ. ಅಂದ್ರೆ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಡೇಟ್. ಒಂದು ಹಾಲಿಡೇ ಸೀಸನ್ ಬಿಡಕ್ಕೆ ಯಾರು ಇಷ್ಟಪಡೋದಿಲ್ಲ. ಐ ಮೀನ್ ಫಾರ್ ಎನಿ ಫಿಲ್ಮ್ ಇಟ್ಸ್ ಅ ಬ್ಲೆಸ್ಸಿಂಗ್ ಅಂತಾನು ಹೇಳ್ಬೋದು. ಬಿಕಾಸ್ ಹಾಲಿಡೇ ಇದ್ದಾಗ ಜನರು ಜಾಸ್ತಿ ಫುಟ್ಫಾಲ್ ಇರುತ್ತೆ, ಜಾಸ್ತಿ ಜನ ನೋಡ್ತಾರೆ, ನೋಡಕ್ ಅವಕಾಶ ಆಗುತ್ತೆ, ಫ್ರೀ ಆಗುತ್ತೆ. ರಂಜಾನ್ ಹಾಲಿಡೇ ಇದೆ, ಯುಗಾದಿ ಇದೆ, ಸಂಡೇ ಇದೆ. ಹಾಲಿಡೇ ಇದ್ದಾಗ ಟೈಮ್ ಪಾಸ್ ಮಾಡಕ್ಕೆ ಏನೋ ಮಾಡ್ಬೇಕು. ಆಮೇಲೆ ಅದೆಲ್ಲ ಕೂಡ್ಕೊಂಡ್ ಬರ್ಬೇಕು. 19th ನಾವು ಸಿನಿಮಾ ರೆಡಿ ಇಲ್ಲ ಅಂದ್ರೆ ನಾವು ಬರಕ್ ಆಗ್ತಿರ್ಲಿಲ್ಲ. ನಮ್ ಕಾಂಟೆಂಟ್ ಎಲ್ಲ ನಾವು ಆಲ್ರೆಡಿ April 10ಕ್ಕೆ ರಿಲೀಸ್ ಆಗಿದ್ರಿಂದ ಪ್ರಮೋಷನ್ ಶುರು ಮಾಡಿದೀವಿ, ಕಾಂಟೆಂಟ್ ರೆಡಿ ಇಟ್ಕೊಂಡಿದೀವಿ. ಸೊ ಪ್ರೀಪೋನ್ ಮಾಡಿದ್ರು ನಾವು ವಿ ಆರ್ ಪ್ರಿಪೇರ್ಡ್. ನಾವು ತುಂಬಾ ದೂರ ಹಿಂದೆ ಇದ್ದಿದ್ರೆ ಆಗ್ತಿರ್ಲಿಲ್ಲ. ಸೊ ದಟ್ ವೇ ಐ ಥಿಂಕ್ ಕೂಡ್ಕೊಂಡು ಬಂತು. ಅಂಡ್ KVN ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದ್ರಿಂದ ಅವರು ಹೆಡ್ಸ್ ಅಪ್ ಕೊಟ್ಟರು, ಇಟ್ಸ್ ಅ ಗುಡ್ ಡೇಟ್, ಇಟ್ಸ್ ಅ ಗುಡ್ ಡಿಸಿಷನ್ ಅಂತ. ಸೊ ವಿ ಆರ್ ಗೋಯಿಂಗ್ ಅಹೆಡ್ ಅಷ್ಟೇ. ಎಸ್ ಸರ್. ಈಗ March 19ಕ್ಕಂತೂ ರಿಲೀಸ್ಗೆ ಹಾಲಿಡೇಸ್ ಇದೆ ಅಂತ ಹೇಳ್ಬಿಟ್ಟು ಬಂದ್ರಿ, ಬಟ್ 29ರಿಂದ IPL ಶುರುವಾಗುತ್ತೆ ಅನ್ನುವಂತಹ ಒಂದು ಮಾತು ನಡೀತಾ ಇದೆ. ಸೊ ಅದೇನಾದ್ರೂ ಎಫೆಕ್ಟ್ ಆಗುತ್ತೆ ಅಂತ ಯೋಚನೆ ಮಾಡಿರ್ಲಿಲ್ವಾ ಅಂತ? ಯಾಕಂತಂದ್ರೆ ಆಲ್ರೆಡಿ April 10th ಅಂತ ಡಿಸೈಡ್ ಆಗಿದೆ. IPL ಬಂದ್ರೆ ಪರವಾಗಿಲ್ಲ ಬರ್ತೀವಿ ಅಂತಾನೆ April 10th ಅಂತ ಫಸ್ಟ್ ಅನೌನ್ಸ್ ಮಾಡಿದ್ವಿ. ಯಾಕಂದ್ರೆ IPL ಅಲ್ಲಿ ಡೈಲಿ ಮ್ಯಾಚ್ಗಳು ಇದ್ದೇ ಇರುತ್ತೆ. ಸೊ ಅದೇನು ವರ್ಲ್ಡ್ ಕಪ್ ತರ ಇಂಡಿಯಾ ಮ್ಯಾಚು ವಾರಕ್ಕೊಂದ್ಸಲ ಆ ಥರ ಅಲ್ಲ, ಎವ್ರಿ ಡೇ. ಅಂಡ್ ಆಲ್ಸೋ ಎಲ್ಲಾ ಟೈಮಲ್ಲೂ ಏನಾದ್ರು ಇಲ್ಲ ಎಕ್ಸಾಮ್ ಇರುತ್ತೆ, ಇಲ್ಲ IPL ಇರುತ್ತೆ, ಇಲ್ಲ ವರ್ಲ್ಡ್ ಕಪ್ ಇರುತ್ತೆ, ಈಗ ಏನಾದ್ರು ಒಂದು ನಡೀತಾನೆ ಇರುತ್ತೆ, ರೈಟ್? ಐ ಮೀನ್ ಸಿನಿಮಾ ಮಾಡಿದ್ಮೇಲೆ ನಾವು ಅದನ್ನ ಆಚೆ ತರಬೇಕು, ದಟ್ ಇಸ್ ಅ ಪ್ರಿಯಾರಿಟಿ. ಸಿನಿಮಾನ ಇಟ್ಕೊಂಡು ಕೂತ್ಕೊಂಡ್ರೆ ಅದು ಟೈಮ್ ಹೋದಷ್ಟು ಅದ್ರ ಮೇಲೆ ಏನಾಗುತ್ತೆ ಅಂದ್ರೆ RCB ಮ್ಯಾಚ್ ಇದ್ದಾಗ ಮಾತ್ರ ಒಂದು ಎಕ್ಸ್ಟ್ರಾ ಕರ್ನಾಟಕದಲ್ಲಿ ಇರುತ್ತೆ. RCB ಮ್ಯಾಚ್ ಏನು ವಾರಕ್ಕೊಂದಿನ 2 ದಿನ ಇರುತ್ತೆ ಅಷ್ಟೇ. ಸೊ ಓಕೆ, ಅದು ಒಂದು ಶೋ, ಮೇ ಬಿ ನೈಟ್ ಶೋ ಒಂದಷ್ಟು. ಓಕೆ, ಎಷ್ಟು ಥಿಯೇಟರ್ಸ್ಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಲವ್ ಮಾಕ್ಟೇಲ್ 3 ನ? ಅರೌಂಡ್ 200 ಅಟ್ಲೀಸ್ಟ್. 200 ಇನ್ನೂ ಗೊತ್ತಿಲ್ಲ ನನಗೆ, ಅದಕ್ಕಿಂತ ಕಮ್ಮಿ ಆಗುತ್ತೋ ಜಾಸ್ತಿ ಆಗುತ್ತೋ. ಯಾಕಂದರೆ ಲಾಸ್ಟ್ ಟೈಮ್ ಲವ್ ಮಾಕ್ಟೇಲ್ 2 ಒಂದು 200 ಥಿಯೇಟರ್ ಮಾಡಿದ್ವಿ ಟೋಟಲು. ಈ ಸತಿ ಅಷ್ಟೇ ಮಾಡ್ಬೋದೇನೋ ಗೊತ್ತಿಲ್ಲ. ಈಗ ಲವ್ ಮಾಕ್ಟೇಲ್ 1 ಆಗೇನೆ 2 ಆಗಿರ್ಬೋದು, ಈಗಾಗಲೇ ಸ್ಯಾಂಡಲ್ವುಡ್ ನಲ್ಲಿ ಒಂದು ಮೈಲಿಗಲ್ಲನ್ನ ಸೃಷ್ಟಿ ಮಾಡಿರುವಂಥದ್ದು. ಸೊ ಈಗೇನಿದ್ರು ಪ್ಯಾನ್ ಇಂಡಿಯಾ ಜಮಾನ್ ಆಗಿರೋದ್ರಿಂದ ಬೇರೆ ಭಾಷೆಗಳಿಗೂ ಡಬ್ ಮಾಡಿ ರಿಲೀಸ್ ಮಾಡುವಂಥದ್ದು, ಆ ಥರ ಪ್ಲಾನ್ಸ್ ಏನಾದ್ರು ಇದೆಯಾ ಅಂತ? ಅಲ್ಲ, ಡಬ್ ಮಾಡಿ OTT ರಿಲೀಸ್ ಮಾಡ್ತೀವಿ, ಥಿಯೇಟರ್ ಅಂದ್ರೆ ಇದ್ರನ್ನ ತಗೊಂಡೋಗಿ ಅಟ್ ಎ ಟೈಮ್ ಎಲ್ಲ ಕಡೆ ಮಾಡ್ತಾ ಇದ್ದೀನಿ. ಅಂದ್ರೆ ಆಲ್ ಓವರ್ ದ ವರ್ಲ್ಡ್. March 19th USA, UK, ಇವನ್ ಗಲ್ಫ್ ಕಂಟ್ರೀಸ್, ದುಬೈ, ಎಲ್ಲೆಲ್ಲ, ಆಸ್ಟ್ರೇಲಿಯಾ, ಎಲ್ಲ ಕಡೆ ನಾನು ಇವನ್ ಬೇರೆ ಬೇರೆ ಸ್ಟೇಟ್ಗಳು ನಮ್ಮಲ್ಲಿ ಎಲ್ಲ ಕಡೆ March 19th ರಿಲೀಸ್ ಆಗುತ್ತೆ. ಅಂದ್ರೆ ಈಗ ಏನಾಗುತ್ತೆ ಅಂತಂದ್ರೆ ಸರ್, ಈಗ ಕನ್ನಡದಲ್ಲೇ ಹಿಟ್ ಆಗಿರೋದ್ರಿಂದ ಸಾಕಷ್ಟು ಚರ್ಚೆ ಆಯಿತು. ಪಾರ್ಟ್ 1 ರಿಲೀಸ್ ಆದಾಗ ಆಗಿರ್ಬೋದು, ಪಾರ್ಟ್ 2 ರಿಲೀಸ್ ಆಗಿರ್ಬೋದು. ಈಗ OTT ಬೇಡ ಅಂತ ಹೇಳ್ಬಿಟ್ಟು ಯಾರ ಥಿಯೇಟ್ರಿಕಲ್ಲೇ ರಿಲೀಸ್ ಮಾಡಿ ಅಂತ ಹೇಳ್ಬಿಟ್ಟು ಬೇರೆ ಭಾಷೆಯವ್ರು ಬಂದು ರಿಲೀಸ್ ಮಾಡ್ಕೊಡ್ತೀವಿ, ನಾವೇ ಸಪೋರ್ಟ್ ಮಾಡ್ತೀವಿ ಅಂತಂದಾಗ ಒಪ್ಕೊಳ್ತೀರಾ ರಿಲೀಸ್ ಮಾಡೋದಕ್ಕೆ ಅಂತ? ಅಲ್ಲ, ರಿಲೀಸ್ ಮಾಡೋದಕ್ಕೆ ಮಾಡ್ಬೋದು, ಬಟ್ OTT ಬೇಡ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ನಾವು ಥಿಯೇಟ್ರಿಕಲ್ ಕೇಳ್ತೀರಾ? ಥಿಯೇಟ್ರಿಕಲ್ಗೆ ಈಗ ಮಾಡೋದಕ್ಕೆ ರೆಡಿ ಇಲ್ಲ, ಯಾಕಂದ್ರೆ ನಾವು ಇನ್ನೂ ಡಬ್ ಮಾಡಿಲ್ಲ. ಅಂಡ್ ನಮ್ಮ ಹೋಲ್ ಇಂಟೆನ್ಷನ್ ಇಸ್
ಲವ್ ಮಾಕ್ಟೇಲ್ ಕನ್ನಡ ಸಿನಿಮಾ ಅಂತಾನೆ ಕನ್ನಡ ಮಾಡಿದ್ವಿ. cinema. ಸೊ 2-3 ಕನ್ನಡ ಅಂತಾನೆ ಮಾಡಿದ್ವಿ. ಸೊ ಕನ್ನಡ ಸಿನಿಮಾ ಅಂತಾನೆ ಅದನ್ನ ಪ್ರೊಜೆಕ್ಟ್ ಮಾಡ್ತಿದೀವಿ. ಅಂದ್ರೆ ಕಾಂಟೆಂಟ್, ಯಾಕಂದ್ರೆ ಇದು ಆಲ್ಸೋ ಸಿನಿಮಾ ನೋಡಿರೋರು ಜಾಸ್ತಿ, ಅಂದ್ರೆ ಲವ್ ಮಾಕ್ಟೇಲ್ ನೋಡ್ಕೊಂಡು ಬಂದಿರೋರು ಲವ್ ಮಾಕ್ಟೇಲ್ ಫ್ರೆಶ್ ಸಿನಿಮಾ ಆದ್ರೆ ಬೇರೆ ಬೇರೆ ರೀತಿ ಯೋಚನೆಗಳನ್ನ ಮಾಡ್ಬೋದು. ಸೊ ಒಂದು ಇದು ಸಿನಿಮಾ ಫ್ರಾಂಚೈಸಿ ಆಗಿರೋದ್ರಿಂದ ಸದ್ಯಕ್ಕಂತೂ ಇದು ಇಟ್ಸ್ ಜಸ್ಟ್ ಕನ್ನಡ ಫಿಲ್ಮ್. ಕನ್ನಡ ಫಿಲ್ಮೇ ಅಂದ್ರೆ ನಾವು ಅಲ್ಲಿ ರಿಲೀಸ್ ಮಾಡೋದಂತ ಐಡಿಯಾನೇ ಇಲ್ಲ. ಬಟ್ ನಾನೇನಕ್ಕೆ ಕೇಳಿದೆ ಅಂತಂದ್ರೆ, ಈಗ ಬೇರೆ ಭಾಷೆಯವರು ಕೂಡ ಈ ಒಂದೆರಡು ಸಿನಿಮಾಗಳ ಬಗ್ಗೆ ಇವಾಗ ಮಾತಾಡ್ತಾರೆ. ಸಬ್ ಟೈಟಲ್ಸ್ ಇರುತ್ತೆ, ಅಲ್ಲ, ಈಗ OTT ಬೇರೆ ಭಾಷೆ ನೋಡಿದಾರೆ ಅಂದ್ರೆ ಅದು ಕನ್ನಡದಲ್ಲೇ ನೋಡಿರ್ತಾರಲ್ಲ, ಹಾ. ಇದು ಕನ್ನಡದಲ್ಲೇ ಸಬ್ಟೈಟಲ್ ಇರುತ್ತೆ. ಸಬ್ ಟೈಟಲ್ಸ್ ನೋಡ್ಬೋದು, ಇಲ್ಲಾಂದ್ರೆ ಡಬ್ ಆಗುತ್ತೆ OTT ಪ್ಲಾಟ್ಫಾರ್ಮ್ ಅಲ್ಲಿ ನೋಡ್ಬೋದು. ಓಕೆ, ಈಗ ಎಷ್ಟು ದಿನಗಳ ಕಾಲ ಟೈಮ್ ತಗೊಂಡ್ರಿ ಅಂತ ಹೇಳಿಲ್ಲ, ಬಟ್ ಎಷ್ಟು ದಿನಗಳ ಕಾಲ ಶೂಟಿಂಗ್ ಮಾಡಿದ್ರಿ, ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ರಿ ಅನ್ನೋ? ಒಂದು 25 ದಿನ ಶೂಟ್ ಮಾಡಿದ್ವಿ. 25 days ಅಷ್ಟೇನಾ? ಅಷ್ಟೇನಾ? ಇನ್ನೂ ಫಾಸ್ಟಾಗಿ ಮಾಡಿ ಅಂದ್ರೆ ನಮ್ಮ ಪ್ರೊಡ್ಯೂಸರು 25 ದಿನಕ್ಕೆ ಮುಗಿಸ್ಬಿಟ್ರಾ? ಯಾಕೆ ಎಲ್ಲರೂ ಅಷ್ಟೊಂದು ಡಿಪೆಂಡ್ಸ್ ಆನ್ ಸಬ್ಜೆಕ್ಟ್ ಅಲ್ವಾ. ಈಗ ಸಬ್ಜೆಕ್ಟ್ ಏನು ಕೇಳುತ್ತೆ. ಈಗ ನಾನೇನೋ ಕತೆ ಬರ್ಕೊಂಡಿರ್ತೀನಿ, ಫೈಟ್ಸ್ ಇಲ್ಲ ಸಿನಿಮಾದಲ್ಲಿ, ಡ್ಯಾನ್ಸ್ ನಂಬರ್ಸ್ ಇರಲ್ಲ, ಎಲ್ಲ ಮಾಂಟೇಜ್ ಇರುತ್ತೆ. ನಿಮಗೆ ಫೈಟ್ಗಳಿದ್ದಾಗ ನಿಮಗೆ ಜಾಸ್ತಿ ಟೈಮ್ ತಗೊಳ್ಳೋದು. ನಮ್ಮ ಲವ್ ಮಾಕ್ಟೇಲ್ 2 ಅಲ್ಲಾಗಲಿ 3 ಅಲ್ಲಾಗಲಿ ಫೈಟ್ ಇಲ್ಲ. ಲವ್ ಮಾಕ್ಟೇಲ್ 1 ಅಲ್ಲಿ ಇತ್ತು ಇನ್ಫ್ಯಾಕ್ಟ್. ಇದರಲ್ಲಿ ಫೈಟ್, ಎರಡರಲ್ಲೂ ಫೈಟ್ ಇಲ್ಲ. ಫೈಟ್ ಆಡೋ ವಯಸ್ಸು ಅಲ್ಲ ಈಗ, ಅವನು ಜವಾಬ್ದಾರಿಯಿಂದ ಇರೋಂಥ ಆದಿ. ಸೊ ಫೈಟ್ ಮಾಡೋ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ, ಈಗ ಮಗು ನೋಡ್ಕೊತಿರ್ತೀನಿ. ಸೊ ಅದ್ರ ಮೇಲೆ ಬೇಸ್ಟ್ ಇರೋದು. ಸ್ಕೂಲ್ ಡೇಸ್ ಇಂದ ಕ್ಯಾರಿ ಆಗಿರುವಂತಹ ಲವ್ ಈಗ ಒಂದು ಸ್ಯಾಡ್ ಎಂಡಿಂಗ್ ಇದೆ. ಸೊ ಈ ಒಂದು ಲವ್ ಮಾಕ್ಟೇಲ್ 3 ಅಲ್ಲಿ ಹ್ಯಾಪಿ ಎಂಡಿಂಗ್ ನೋಡಬಹುದಾ ಅಥವಾ ಹೆಂಗೆ ಅಂತ, ಎಮೋಷನಲಿ ಯಾವ ರೀತಿ ಕನೆಕ್ಟ್ ಆಗುತ್ತೆ ಅಂತ? ಎಲ್ಲ ಎಮೋಷನಲ್ ಅಂತ ಡೆಫಿನೆಟ್ಲಿ ಎಲ್ಲ ರೀತಿ ಕನೆಕ್ಟ್ ಆಗುತ್ತೆ. ಎಲ್ಲವೂ ಇದೆ ಇದರಲ್ಲಿ. ಖುಷಿ ಇದೆ, ನಗು ಇದೆ, ದುಃಖ ಇದೆ, ಅಳು ಇದೆ, ಎಲ್ಲನೂ ಇದೆ ಇದರಲ್ಲಿ. ಯಾಕಂದ್ರೆ 2 ಅಲ್ಲಿ ಅಂತೂ ಎಲ್ಲರೂ ಥಿಯೇಟರ್ ಅಲ್ಲೇ ಕಣ್ಣೀರು ಹಾಕ್ಸಿದ್ರಿ. ಸೊ 3 ಅಲ್ಲಿ ಏನಾದ್ರೂ ಹೊಸ ಸಂದೇಶವನ್ನ ಕೊಡ್ತೀರಾ ಅಥವಾ ಹೊಸ ಕ್ಯಾರೆಕ್ಟರ್ ಎಂಟ್ರಿ? ಡೆಫಿನೆಟ್ಲಿ ಅಂದ್ರೆ ಫ್ರೆಶ್ ಆಗಿ ಇರೋ ಕಾಂಟೆಂಟೇ ಕೊಡ್ಬೇಕಲ್ವಾ. ಹೇಳಿರೋ ವಿಷಯಗಳನ್ನೇ ಮತ್ತೆ ಸಿನಿಮಾದಲ್ಲಿ ಹೇಳಕ್ಕಾಗಲ್ಲ. ಸೊ ಡೆಫಿನೆಟ್ಲಿ ಫ್ರೆಶ್ ಐಡಿಯಾಸ್ ಇರುತ್ತೆ, ಫ್ರೆಶ್ ಕ್ಯಾರೆಕ್ಟರ್ಗಳು ಬರುತ್ತೆ, ಫ್ರೆಶ್ ಎಮೋಷನ್ಸ್, ಫ್ರೆಶ್ ಲುಕ್ ಅಂಡ್ ಫೀಲ್. ಸೊ ಪಾರ್ಟ್ 2 ಅಲ್ಲಿ ಈಗ ಸಿಹಿ ಅವ್ರಿಗೆ ರಿಜೆಕ್ಟ್ ಮಾಡಿದ್ರು. ಸೊ ಅವರೇ ಏನಾದ್ರು ಕಂಟಿನ್ಯೂಟಿ ಆಗುವಂತ ಚಾನ್ಸಸ್ ಇರುತ್ತಾ? ಮಾರ್ಚ್ 19th ಮೇಡಮ್ ಕೇಳಿ ಅಂದಂಗೆ ಮಾರ್ಚ್ 19 ಥಿಯೇಟರ್ ಅಲ್ಲಿ ನೋಡಿ ಅಂತ. ಎಸ್, ಈಗ ಮಗಳ ಬಗ್ಗೆ ಒಂದಷ್ಟು ಕ್ವಶನ್ಸ್ ಇದೆ, ಅದನ್ನ ಕೇಳ್ತೀನಿ. ಮಗಳ ತೊದಲ ಮಾತು ಯಾವುದು ಅಂತ? ಮಮ್ಮ. ಪಪ್ಪ. ಯಾವುದು? ಅದೇ ಗಲಾಟೆ. ಆಕ್ಚುಲಿ ತಾತ ಅಂತ ಈಸಿ, ತಾತ ಹೇಳಿದ್ಲ, ಬಟ್ ಮಮ್ಮ ಪಪ್ಪ. ಓಕೆ, ಮಗಳನ್ನ ಫಸ್ಟ್ ಟೈಮ್ ಯಾವ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರಿ ಅಂತ? ಮಲ್ಲೇಶ್ವರಂ ಗಂಗಮ್ಮ ದೇವಿ ಇದೆ. ಗಂಗಮ್ಮ ದೇವಸ್ಥಾನ. ಮೊದಲ ಟ್ರಿಪ್ ಯಾವುದು ಮಗಳದು ಅಂತ? ಶ್ರೀಲಂಕಾ. ಹಾಗೇನೆ ನಿಮ್ಮ ಮಗಳು ಪರಿಗೆ ಯಾವ ಫುಡ್ ಅಂದ್ರೆ ಇಷ್ಟ? ಆಲ್ ಫ್ರೂಟ್ಸ್, ಎನಿ ಫ್ರೂಟ್ಸ್. ಬಟರ್ ಅವಕ್ಯಾಡ್, ಬ್ಲೂಬೆರಿ. ಓಕೆ, ನೀವಿಬ್ರು ಕುಕ್ ಮಾಡೋದ್ರಲ್ಲಿ ನೀವು ಮಾಡ್ತೀರಾ? ಕುಕ್ ಮಾಡಲ್ಲ. ನೀವು ಕುಕ್ ಮಾಡೋದ್ರಲ್ಲಿ ಯಾವ ಫುಡ್ ಅಂದ್ರೆ ತುಂಬಾ ಇಷ್ಟ? ಅವಳು ಏನೋ ತಿನ್ನಲ್ಲ. ಅಂದ್ರೆ ಈಗ ಕುಕ್ ಮಾಡಿಲ್ಲ ಸದ್ಯಕ್ಕೆ. ಅವ್ಳು ತಿನ್ನೋದಿಲ್ಲ, ನಾನು ಕುಕ್ ಮಾಡಲ್ಲ. ಐ ಮೀನ್ ಅವಳು ಫ್ರೂಟ್ಸ್ ತುಂಬಾ ಇಷ್ಟಪಡ್ತಾಳೆ. ಈ ಕುಕ್ ಮಾಡಿ ಸುಮಾರು ವರ್ಷ ಆಗ್ಬಿಟ್ಟಿದೆ ಮೇಲನ. ಫ್ರೂಟ್ಸ್ ತುಂಬಾ ಇಷ್ಟಪಡ್ತಾಳೆ. ಫ್ರೂಟ್ಸ್. ಎಸ್, ಓಕೆ. ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ? ಮಮ್ಮ. ಯಾಕಂದ್ರೆ ಅಟ್ಯಾಚ್ಮೆಂಟ್ ಜಾಸ್ತಿ. ಎಸ್, ಈಗ ಮಗಳು ಬಂದಿರುವಂತದ್ದು, ಮಗಳು ಕೂಡ ಈಗ ನೋಡ್ತಿರ್ತಾರೆ. ಸೊ ಮೊನ್ನೆ ರೀಸೆಂಟ್ ಆಗಿ ನಾನು ಒಂದು ನೋಡಿದೆ, ಬ್ರಾಟ್ ಸಿನಿಮಾವನ್ನ ನೋಡಿರುವಂತದ್ದು ಒಂದು ವಿಡಿಯೋ ಇನ್ಸ್ಟಾಗ್ರಾಮ್ ಅಲ್ಲಿ. ಅವಳ ಫೇವ್ರೆಟ್ ವಿಡಿಯೋ ಅದು. ಸೊ ನೋಡಿದಾಗ ಈಗ ಲವ್ ಮಾಕ್ಟೇಲ್ 3 ಆತರ ಸಾಂಗ್ಸ್ ಏನಾದ್ರು ಪ್ರಮೋಷನ್ಗೆ ಏನಾದ್ರು ಆತರ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂತ? ಅವಳು ಆಲ್ರೆಡಿ ಸಾಂಗ್ ಎಲ್ಲ ಡ್ಯಾನ್ಸ್ ಮಾಡಿರೋದೆಲ್ಲ ನನ್ನ ಹತ್ರ ಇದೆ. ಪ್ರಮೋಷನ್ ಏನು ಪ್ಲಾನ್ ಮಾಡೋದು ಬೇಡ, ಆಲ್ರೆಡಿ ಇರೋದನ್ನೇ ಸುಮ್ನೆ ಅದೇ ಎಷ್ಟೊಂದು ಮಾಡಿಟ್ಕೊಂಡಿರ್ತೀನಿ, ಪೋಸ್ಟ್ ಮಾಡಿರಲ್ಲ. ಯಾವಾಗ್ಲಾದ್ರೂ ಖುಷಿ ಅನ್ಸಿದ್ರೆ ಪೋಸ್ಟ್ ಮಾಡ್ತೀವಿ ಅಷ್ಟೇ. ಬಟ್ ಅವಳನ್ನೇನು ಪ್ರಮೋಷನ್ಗೋಸ್ಕರ ಏನ್ ಮಾಡ್ಸಲ್ಲ. ಇವಾಗ ಮಗಳದ್ ಒಂದು ಸಾಂಗ್ ಇದೆ, ಅದು ರಿಲೀಸ್ ಆಗಿಲ್ಲ ಇನ್ನು. ಸಾಂಗ್ ಪ್ಲೇ ಮಾಡಿದ್ರೆ ಆಲ್ರೆಡಿ ಡ್ಯಾನ್ಸ್ ಮಾಡಕ್ ಶುರು ಮಾಡ್ತಾಳೆ. ಸೊ ಎಸ್, ಫೈನಲಿ ಮಾರ್ಚ್ 19th ಬರ್ತಾ ಇದೆ. ಕನ್ನಡಿಗರಿಗೆ ಏನ್ ಹೇಳ್ತೀರಾ ಅಂತ? ಲವ್ ಮಾಕ್ಟೇಲ್ 1, 2 ಎರಡೂ ನೋಡಿ ನೀವು ತುಂಬ ಇಷ್ಟಪಟ್ಟು ನಮಗೆ ಆಶೀರ್ವಾದ ಮಾಡಿದ್ದೀರಾ. ಲವ್ ಮಾಕ್ಟೇಲ್ 3 ಅವ್ರಿಗೆ ಎಷ್ಟು ಕ್ಯೂರಿಯಾಸಿಟಿ ಇದೆ, ಅದಕ್ಕಿಂತ ಹೆಚ್ಚು ಜವಾಬ್ದಾರಿ ನನಗಿದೆ. ಸೊ ಒಂದೊಳ್ಳೆ ಸಿನಿಮಾ ಕೊಡಲೇಬೇಕು ಅಂತ. ಯಾಕಂದರೆ ಅದೊಂದು ಬರೀ ಒಂದು ಫಿಲಮ್ ಆಗೋದಿಲ್ಲ, ತುಂಬ ಒಂದು ಎಮೋಷನ್ ಆಗಿದೆ ತುಂಬ ಜನ ಲೈಫ್ಗಳೆಲ್ಲ ಆ ಸಿನಿಮಾ. ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ಏನೂ ಅನ್ಯಾಯ ಆಗ್ದಂಗೆ ತುಂಬ ಅದ್ಭುತವಾದ ಒಂದು ಚಿತ್ರ ಲವ್ ಮಾಕ್ಟೇಲ್ 3 ಮಾಡಿದ್ದೀವಿ. ಆ್ಯಂಡ್ ಬನ್ನಿ, ಇಡೀ ಕುಟುಂಬ ಸಮೇತ ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಡೆಫಿನೆಟ್ಲಿ ನಿಮ್ಮೆಲ್ರಿಗೂ ತುಂಬ ಅಂದರೆ ತುಂಬ ಹೆಮ್ಮೆ ಆಗುತ್ತೆ ಇಂಥ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ, ಆ್ಯಂಡ್ ಖುಷಿ ಪಡ್ತಾರೆ. ಎಸ್, ನೀವು ಸುದೀಪ್ ಸರ್ಗೆ ತುಂಬ ಹತ್ರ ಇರೋದ್ರಿಂದ ಸುದೀಪ್ ಸರ್ ಸಿನಿಮಾ ನೋಡೋದಕ್ಕೆ ಏನಾದರೂ ಫಸ್ಟ್ ಅಥವಾ ಅವ್ರಿಗೆ ಸಿನಿಮಾ ತೋರಿಸುವಂಥ ಪ್ರಯತ್ನ ಏನಾದ್ರು ಪ್ಲಾನಿಂಗ್ ನಡೀತಿದೆಯಾ? ಈಗ ಸದ್ಯಕ್ಕಿಲ್ಲ, ಏನು ಸಡನ್ನಾಗಿ ರಿಲೀಸ್ ಅನೌನ್ಸ್ ಮಾಡೋದ್ರಿಂದ ಆ ಸಿನಿಮಾ ರೆಡಿ ಮಾಡೋದ್ರಲ್ಲೇ ಟೈಮ್ ಹೋಗ್ತಾ ಇದೆ. ಪ್ರಮೋಷನ್ಸು ಇದು ಅಂತ ಇದೆಲ್ಲ ಸ್ವಲ್ಪ ಮುಗಿಬೇಕು ಅಂದರೆ ಅದೆಲ್ಲ ಆದಮೇಲೆ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗು. ಏನಕ್ಕಂದರೆ ಅಲ್ಲಿಗ ಸರಮನೆಗೆ ಹೋಯ್ತು ಅಂದರೆ ಫಿಲಮ್ ಇರೋದು 2 ಅವರ್ 14 ನಿಮಿಷ. 2 ಅವರ್ 14 ನಿಮಿಷದಲ್ಲಿ ಆಚೆ ಬರೋಕ್ಕಾಗಲ್ಲ. ಸೊ ಅಲ್ಲಿ ಹೋಯ್ತು ಅಂದರೆ ಫುಲ್ ಡೇ
ಮಿನಿಮಮ್ ಒಂದು ಅರ್ಧ ದಿನಾರು ಬೇಕು ಅಲ್ಲಿ ಮುಗ್ದು ಮಾತಾಡಿ ಅದೆಲ್ಲ ಆಗಷ್ಟು ಅಷ್ಟು ಟೈಮು ಸಿಕ್ಕಿದಾಗ ಟೈಮ್ ಮಾಡ್ಕೊಂಡು ಹೋಗ್ಬೇಕು. ಎಸ್ ಮ್ಯಾಮ್, ನೀವೇನು ಹೇಳ್ತೀರಾ? ಲವ್ ಮಾಕ್ಟೇಲ್ 1 and 2ಗೆ ಭಾಳ ಪ್ರೀತಿ ಕೊಟ್ಟಿದ್ದಾರೆ, ಸಿನಿಮಾ ನೋಡಿದ್ದಾರೆ, ಇಷ್ಟಪಟ್ಟಿದ್ದಾರೆ. ಸೊ ಡೆಫಿನೆಟ್ಲಿ ಅವ್ರಿಗಂತೂ ಡಿಸಪಾಯಿಂಟ್ ಮಾಡಲ್ಲ. ಆ್ಯಂಡ್ 100% ಕೊಟ್ಟು ತುಂಬ ಖುಷಿಯಿಂದ ಮಾಡಿರೋಂಥ ಸಿನಿಮಾ. ನಿಮಗೆ ಡೆಫಿನೆಟ್ಲಿ ಖುಷಿ ಆಗುತ್ತೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಲಾಸ್ಟಲ್ಲಿ ಒಂದು ಕ್ವಶನ್ ಇದೆ, ನಿಮ್ಮಿಬ್ಬರ ಸ್ಟಾರ್ಗೆ ಅಥವಾ ಕಲಾವಿದರಿಗೆ ಸಂಬಂಧಪಟ್ಟಿರುವಂಥದ್ದು. ರೀಸೆಂಟಾಗಿ ಎಲ್ಲ ನಮ್ಮ ಸ್ಯಾಂಡಲ್ವುಡ್ ಸಿನಿಮಾದ ನಟಿಯರು ಹಾಗೆಯೇ ನಟರು ಒಂದಷ್ಟು ಪೋಸ್ಟ್ಸನ್ನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರು ಪಾಪರಾಜಿಗಳ ಬಗ್ಗೆ. ಆ್ಯಸ್ ಎ ನಟರಾಗಿ ಆ್ಯಸ್ ಎ ನಟಿಯಾಗಿ ನಿಮ್ಗೆ ಏನು ಅನಿಸುತ್ತೆ ಇದರ ಬಗ್ಗೆ ಅಂತ? ತಪ್ಪು ಸರಿ ಅಂತ ಎರಡೂ ಕಡೆ ಹೇಳೋದಕ್ಕಾಗೋದಿಲ್ಲ. ನಾನು ಆ ಕಡೆನೂ ಸ್ಟ್ಯಾಂಡ್ ತಗೊಳ್ಳೋದಿಲ್ಲ, ಈ ಕಡೆನೂ ಸ್ಟ್ಯಾಂಡ್ ತಗೊಳ್ಳೋದಿಲ್ಲ. ಯಾಕೆಂದರೆ ಮೊದಲನೇದಾಗಿ ಪ್ಯಾಪರಾಜಿಯಿಂದ ಬಹಳಷ್ಟು ಜನ PR ಮಾಡ್ಕೊಂಡಿದ್ದಾರೆ, ಸಿನಿಮಾ ಪಬ್ಲಿಸಿಟಿ ಮಾಡ್ಕೊಂಡಿದ್ದಾರೆ, ಬಹಳ ವಿಸಿಬಿಲಿಟಿ ಸಿಕ್ಕಿರೋದಿದೆ. ಅದು ಒಂದು ಪಾಸಿಟಿವ್ ಸೈಡ್. ಅಟ್ ದ ಸೇಮ್ ಟೈಮ್ ಪ್ಯಾಪರಾಜಿಗಳು ಸ್ವಲ್ಪ ಎಥಿಕ್ಸ್ ಇಟ್ಕೋಬೇಕು. ಇನ್ಅಪ್ರಾಪ್ರಿಯೇಟ್ ಆಗಿ ಶೂಟ್ ಮಾಡಿ ಹಾಕಬಾರ್ದು. ಹೆಣ್ಮಕ್ಳು ಅಂತಲ್ಲ, ಗಂಡ್ಮಕ್ಳು ಅಂತಲ್ಲ, ಯಾರದೇ ಆದರೂ ಅವ್ರಿಗೆ ಪರ್ಸನಲ್ ಸ್ಪೇಸ್ ಕೊಡಬೇಕು. ಬರೀ ಬಟ್ಟೆ ಗಿಟ್ಟದಂತಲ್ಲ, ಜನರಲಿ ಯಾರೋ ಮಾತಾಡೋದಾಗ್ಬೋದು. ಇನ್ನೊಂದು ಈಗ ಪ್ಯಾಪರಾಜಿಸ್ ಎಲ್ಲಾ ಕಡೆ ಇರ್ತಾರೆ. ನಾವಿಬ್ರೇನೋ ಪರ್ಸನಲ್ ಆಗಿ ಮಾತಾಡ್ತೀವಿ, ಅಥವಾ ಏನೋ ಮಾತಾಡೋದನ್ನ ಶೂಟ್ ಮಾಡಿ ಹಾಕ್ಬಿಡೋದು, ಕಾಂಟೆಂಟ್ ಬೇಕು ಅಂತ ಏನೋ ಹಾಕೋದು. ದಯವಿಟ್ಟು ಮಾಡಿಬಿಡಿ. ಬಿಕಾಸ್ ಎಂಡ್ ಆಫ್ ದ ಡೇ ಎಲ್ಲರಿಗೂ ಅವ್ರವ್ರದ್ದೇ ಆದಂಥ ಪರ್ಸನಲ್ ಸ್ಪೇಸ್ ಕೊಡಬೇಕು, ಪರ್ಸನಲ್ ಲೈಫ್ ಇರುತ್ತೆ. ಪ್ಲೀಸ್ ಆ ಲೆವೆಲ್ಗೂ ಹೋಗಿ ಎಥಿಕ್ಸ್ ಇಟ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ರಿಗೂ ಅಲ್ಲ, ಕೆಲವ್ರು ಪಾಪ ನಿಜವಾಗ್ಲೂ ತುಂಬ ಒಳ್ಳೆ ಕೆಲಸ ಮಾಡ್ತಿರೋರು ಇದ್ದಾರೆ. ಯಾರು ಮಾಡ್ತಿದ್ದಾರೆ ಅವ್ರಿಗೆ ಅನ್ವಯಿಸುತ್ತೆ ಇದು. ಆ್ಯಂಡ್ ಆಲ್ಸೋ ನಾವು ಆರ್ಟಿಸ್ಟ್ಗಳು ಇಷ್ಟು ಕ್ಯಾಮ್ರಾಗಳಿರುತ್ತೆ ಅಂದಾಗ ನಾವು ಸ್ವಲ್ಪ ಕಾನ್ಷಿಯಸ್ ಆಗಿರ್ಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಕಾನ್ಷಿಯಸ್ ಇನ್ ದ ಸೆನ್ಸ್, ಅದೊಂದು ಕ್ಯಾಮ್ರಾ ಬಂದ ತಕ್ಷಣ ಕಾನ್ಷಿಯಸ್ ಆಗ್ತೀವಲ್ಲ, ಆ ಕಾನ್ಷಿಯಸ್ ಡೆಫಿನೆಟ್ಲಿ ನಮ್ಗಿರಬೇಕು. ಯಾಕೆಂದರೆ ಇವತ್ತು ಸಿನಿಮಾ ಪಬ್ಲಿಸಿಟಿಗಾಗಲಿ ಮತ್ತೊಂದಕ್ಕಾಗಲಿ ಇನ್ವೈಟ್ ಮಾಡೋದು ಕೂಡ ನಾವೇ. ಹಾಗಾಗಿ ಎಲ್ಲೋ ಒಂದು ಕಡೆ ಅದು ಹೆಂಗೆ ಹೇಳ್ತೀರ, ಆ ಸಂಬಂಧ ಹಂಗಿದೆ ಅಲ್ವಾ? ಮೀಡಿಯಾ ಆ್ಯಂಡ್ ಪ್ಯಾಪರಾಜಿ ಆ್ಯಂಡ್ ವಾಟ್ ಎವರ್ ಡಿಜಿಟಲ್ ಮೀಡಿಯಾ, ಸಿನಿಮಾ, ಇದೆಲ್ಲ ವಿ ಆಲ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಅಲ್ವಾ? ದರ್ ಇಸ್ ನೋ ಇಶ್ಯೂ. ಜಸ್ಟ್ ದಟ್ ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಟ್ಕೊಂಡು ಕರೆಕ್ಟಾಗಿರಬೇಕು ಅಂತ ಅನ್ಸುತ್ತೆ. ಎಸ್ ಸರ್, ನೀವೇನು ಹೇಳ್ತೀರಾ? ಅಷ್ಟೇ. ಎಸ್ ಎನಿವೆ, ಥ್ಯಾಂಕ್ ಯು ಸೋ ಮಚ್. ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ, ನನಗೂ ಅರ್ಥ ಆಗ್ತಿದೆ. ಶಾರ್ಟ್ ಟೈಮ್ ಇರೋದ್ರಿಂದ ಸೊ ನೀವು ಹೊರಡಬೇಕು. ಒಳ್ಳೇದಾಗಲಿ. ಇದೇ 19ನೇ ತಾರೀಕು ಬರ್ತಾ ಇದ್ದೀರಾ. ಸೊ ಫಸ್ಟು ಹಾಗೆ ಸೆಕೆಂಡ್ ಯಾವ ರೀತಿ ಸಕ್ಸಸ್ ಕೊಟ್ಟರು ಅದರ ದುಪ್ಪಟ್ಟು ಸಕ್ಸಸ್ ಲವ್ ಮಾಕ್ಟೇಲ್ 3 ಸಿಗಲಿ. ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ಲವ್ ಮಾಕ್ಟೇಲ್ ಚಿತ್ರದ ನಾಯಕ ಹಾಗೆಯೇ ನಿಮ್ಮೆಲ್ಲರ ಪ್ರೀತಿಯ ಅವರ ಮಡದಿ ಮಿಲನ ನಾಗರಾಜ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.